ನಮಸ್ಕಾರ ಕಲಾ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಚಾಪ್ಟರ್ 5 ಲಾಸ್ಟ್ ಚಾಪ್ಟರ್ ನಾವು 7. ಚಾಪ್ಟರ್ 7. ಚಾಪ್ಟರ್ 7 ಲಾಸ್ಟ್ ನಾವು ಚಾಪ್ಟರ್ 6 ನೋಡಿದ್ವಿ. ಅದು ಬಂದು ಧ್ಯಾನ ಯೋಗ ಅಂಡ್ ಸಿನೋನಿಮ್ ನೀವು ಕೊಟ್ಟಿದ್ದು ಈಸಿ ಅಂತ. EASY, ಈ ಎನಿಮಿ ಆಫ್ ಫ್ರೆಂಡ್. ನಮ್ಮ ಮೈಂಡ್ ಯಾವಾಗ ಎನಿಮಿ ಆಗುತ್ತೆ ಮತ್ತೆ ಫ್ರೆಂಡ್ ಆಗುತ್ತೆ. ಆಮೇಲೆ ಬಂದು ಅಷ್ಟಾಂಗ ಯೋಗದ ಬಗ್ಗೆ ಹೇಳಿದ್ರಿ. ಮತ್ತೆ ಎಲ್ಲಾನು ಫಾಲೋ ಮಾಡಕ್ಕಾಗಲ್ಲ, ಎಷ್ಟು ಕಷ್ಟ ಇರುತ್ತೆ. ಬಟ್ ಅದ ಯಾರು ಅವ್ರ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡ್ತಾರೋ ಅವರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ. ಅದಾದ್ಮೇಲೆ ನಾಟ್ ಟು ವರಿ ಅಬೌಟ್ ಸಕ್ಸಸ್ ಆರ್ ಫೇಲ್ಯೂರ್ ಅಂತ ಕೂಡ ಅಂದ್ರೆ ಅದ್ರ ಬಗ್ಗೆ ಕೃಷ್ಣ ಹೇಳಿರೋದು. ಯಾಕೆ ಅಂದ್ರೆ ನಾವು ಮಾಡುವಂತಹ ಕರ್ಮ ಫಲಗಳು ನಮಗೆ ಈ ಜನ್ಮದಲ್ಲಿ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅನ್ನುವಂಥದ್ದಿತ್ತು. ಅದಾದ್ಮೇಲೆ ವೈ ಯೋಗಿ ಲೈಫ್ ಹೇಗೆ ಲೀಡ್ ಮಾಡ್ತಾರೆ, ನಮ್ಮ ಕರ್ಮಗಳನ್ನ ಅಥವಾ ನಮ್ಮ ಕೆಲಸಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇತ್ತು. ಇವಾಗ ಚಾಪ್ಟರ್ 7. ಚಾಪ್ಟರ್ 7ನ ಜ್ಞಾನ ವಿಜ್ಞಾನ ಯೋಗ ಅಂತೀವಿ. ಓಕೆ, ಜ್ಞಾನ ಯೋಗದ ಬಗ್ಗೆ ಮುಂಚೆನೆ ನೋಡಿದ್ವಿ. ಧ್ಯಾನ ಯೋಗದ ಬಗ್ಗೆ, ಧ್ಯಾನನ ಬಗ್ಗೆ ನೋಡಿದ್ವಿ. ಜ್ಞಾನ ವಿಜ್ಞಾನ ಅಂದ್ರೆ ಏನು? ನಮ್ಗೆಲ್ಲರಿಗೂ ಗೊತ್ತು, ಸೈನ್ಸ್ ಅಂತ ಅಲ್ಲ. ಸೈನ್ಸ್ ಇವಾಗ ಯಾವುದೇ ಒಂದು ವಿಷಯ ಆಗಲಿ, ನಾವು ಯಾವ ಹೋಟೆಲ್ಗೆ ಹೋಗಿ ತಿನ್ಬೇಕು ಫಾರ್ ಎಕ್ಸಾಂಪಲ್, ಅಂದ್ರೆ ಎಲ್ಲರೂ ಆಸ್ ಅ ಫ್ಯಾಮಿಲಿ ಎಲ್ಲಾದ್ರೂ ಹೋಗೋ ತಿನ್ಬೇಕು ಅಂತಿದ್ರೆ ನೀವು, ಅಥವಾ ಎಲ್ಲಾದ್ರೂ ವೆಕೇಶನ್ ಹೋಗ್ಬೇಕು ಅಂದ್ರೂ ಅಷ್ಟೇನೆ, ಅಥವಾ ಯಾವುದಾದ್ರು ಒಂದು ನಾವು ನೆಕ್ಸ್ಟ್ ಏನ್ ಸ್ಟಡೀಸ್ ಮಾಡಬೇಕು ಅಂತ ಇದ್ರೂ ಸರಿ, ನಾವೆಲ್ಲ ಒಂದು ಗಟ್ ಫೀಲಿಂಗ್ ಜೊತೆಗೆ ಹೋಗ್ತೀವಿ. ಈ ತರ ಮಾಡೋ ಆ ತರ, ಬಟ್ ಸ್ಟಿಲ್ ಒಂದು ಸ್ವಲ್ಪ ರಿಸರ್ಚ್ ಮಾಡ್ತೇವೆ ಅಲ್ವಾ, ಯಾವುದು ಒಳ್ಳೇದು ಅನ್ನೋದಕ್ಕೋಸ್ಕರ. ಅದೇ ತರ ನಾವು ಭಗವಂತನ ಬಗ್ಗೆ ಮಾಡಕ್ ಹೋದಾಗು ಅಥವಾ ಒಂದು ಸ್ಪಿರಿಚುವಾಲಿಟಿ ಬಗ್ಗೆ ಮಾಡಕ್ ಹೋದಾಗು ಒಂದು ಗಟ್ ಫೀಲಿಂಗ್ ಇಟ್ಕೊಂಡು ಹೋಗ್ತೀವಿ. ಓಕೆ, ಇಂಥ ಒಂದು ಓಕೆ ಇವರು ಈ ಒಂದು ಸಾಧು ಚೆನ್ನಾಗಿದ್ದಾರೆ, ಆ ಒಂದು ಸ್ವಾಮೀಜಿ ಚೆನ್ನಾಗಿದ್ದಾರೆ ಅನ್ನೋ ಒಂದು ಗಟ್ ಫೀಲಿಂಗ್ ಜೊತೆನೂ ಹೋಗ್ತೀವಿ, ಇಲ್ಲ ಅನ್ನೋಣ. ಬಟ್ ಅದು ಮಾತ್ರ ಸಾಕಾಗೋದಿಲ್ಲ. ಅದು ವಿಜ್ಞಾನ, ರಿಸರ್ಚ್ ಮಾಡಬೇಕು. ಭಗವಂತನ ಬಗ್ಗೆ, ಸ್ಪಿರಿಚುವಾಲಿಟಿ ಬಗ್ಗೆ ಏನು ನಮ್ಗೆ ಈ ಪ್ರಾಸೆಸ್ ಏನಿದೆಯೋ ಅದ್ರ ಬಗ್ಗೆ ನಾವು ರಿಸರ್ಚು ಮಾಡಬೇಕು ಅಂತ ಕೃಷ್ಣ ಹೇಳ್ತಾರೆ. ಆಯ್ತಾ? ಅಂದ್ರೆ ಏನು, ಇದರಲ್ಲಿ ನಮ್ಮ ಗಟ್ ಫೀಲಿಂಗ್ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್, ನಮ್ಮ ಡಿಸ್ಕ್ರಿಮಿನೇಷನ್, ಅಂದ್ರೆ ಇದು ಯಾವ್ದು ಸರಿ ಯಾವ್ದು ತಪ್ಪು, ಆ ಒಂದು ಫ್ಯಾಕಲ್ಟಿ, ಆ ಒಂದು ಕೆಪಾಸಿಟಿ ಇರುತ್ತಲ್ಲ, ಅದನ್ನ ನಾನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನು, ಬರೀ ಸೆಂಟಿಮೆಂಟ್ ಆಗಿ ಮಾಡಬಾರ್ದು ಈ ವಿಷಯನ. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರಲ್ಲ, ರಿಲಿಜನ್ ವಿತೌಟ್ ಫಿಲಾಸಫಿ ಇಸ್ ಸೆಂಟಿಮೆಂಟ್. ಓಕೆ, ರಿಲಿಜನ್ ವಿತೌಟ್ ಫಿಲಾಸಫಿ, ಅದು ಬೇಸಿಸ್ ಇಲ್ಲದೆ ನಾವು ಒಂದು ಪೂಜೆ ಮಾಡ್ತೀವಿ, ಇವರು ನಮ್ಗೆ ಕೃಷ್ಣ ಅಂದ್ರೆ ಇಷ್ಟ, ಹನುಮಾನ್ ಅಂದ್ರೆ ಇಷ್ಟ ಅಂತ ಬರೀ ಒಂದು ಸೆಂಟಿಮೆಂಟ್ ಜೊತೆಗೆ ಹೋಗಿ ಮಾಡೋದ್ರಿಂದ ಅದು ಇಟ್ ಇಸ್ ಜಸ್ಟ್ ಸೆಂಟಿಮೆಂಟ್ ಅಷ್ಟೇ. ಇಟ್ ಇಸ್ ಲೈಕ್ ಅದರಲ್ಲಿ ಏನು ಫಿಲಾಸಫಿ ಇಲ್ಲದೆ ಮಾಡಿದಾಗ. ಸೊ ನಾವು ಮಾಡೋವಾಗ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಫಿಲಾಸಫಿನೂ ತಿಳ್ಕೊಂಡು ಮಾಡಬೇಕು ಅನ್ನೋದಕ್ಕೋಸ್ಕರ ಜ್ಞಾನ ವಿಜ್ಞಾನ ಯೋಗ. ಅದರಲ್ಲಿ ಈ ಚಾಪ್ಟರ್ಲಿ ಕೃಷ್ಣ ಬಂದ್ಬಿಟ್ಟು ಈ ಫಿಲಾಸಫಿಕಲ್ ಟ್ರೂತ್ಸ್ ಏನಿದೆಯೋ, ಸತ್ಯಗಳು ಏನಿದೆಯೋ, ಈ ಆಧ್ಯಾತ್ಮಿಕ ಬಗ್ಗೆ ಏನೇನಿದೆಯೋ ಅದನ್ನೆಲ್ಲ ಬಂದು ಕ್ಲಿಯರ್ ಆಗಿ ಇದರಲ್ಲಿ ಹೇಳ್ತಾರೆ. ಚಾಪ್ಟರ್ 7 ಅಲ್ಲಿ, ಅಧ್ಯಾಯ 7 ಅಲ್ಲಿ. ಫಸ್ಟ್ ಅದರಲ್ಲಿ ಹೆಚ್ ಅಂದ್ರೆ ಇದರದು ಆಕ್ರೋನಿಮ್ ಬಂದು ಹೆಡ್, HEAD, ಹೆಡ್ ಅಂತ. ಹೆಚ್ ಅಂದ್ರೆ ಹಿಯರಿಂಗ್ ಅಂದ್ರೆ ಏನು? ನಾವೆಷ್ಟೋ ಜನ ಅಂದ್ರೆ ನಾವು ಮಾಡರ್ನ್ ಸೈಂಟಿಸ್ಟ್ ಎಲ್ಲ ಏನ್ ಅನ್ಕೋತಾರೆ, ನಾವು ಒಂದು ಯಾವುದೇ ಒಂದು ಜ್ಞಾನ ಪಡಿಬೇಕಂದ್ರೂ ನಾವು ಅದನ್ನ ಟೆಸ್ಟ್ ಮಾಡಬೇಕು, ನೋಡ್ಬೇಕು ಅಂತ ಹೇಳ್ತೀವಿ. ಯೋಚನೆ ಮಾಡಿ ನೋಡಿ, ನಾವು ಎಲ್ಲದನ್ನು ಟೆಸ್ಟ್ ಮಾಡಕ್ಕಾಗತ್ತಾ? ಎಲ್ಲದನ್ನು ನೋಡಕ್ಕಾಗತ್ತಾ? ಗಾಳಿನ ನೋಡಕ್ಕಾಗಲ್ಲ ಅಲ್ವಾ, ಬಟ್ ಫೀಲ್ ಮಾಡಕ್ಕಾಗತ್ತೆ. ಆಯ್ತಾ? ಸರಿ, ಓಕೆಪ್ಪ, ನಾನು ಏನೋ ಚಳಿ ಗಾಳಿ ಫೀಲ್ ಮಾಡ್ತಾ ಇದ್ದೀನಿ, ಅದರಿಂದ ಗಾಳಿ ಇದೆ ಅಂತ ಗೊತ್ತಾಗತ್ತೆ ನನಗೆ. ಎಷ್ಟೊಂದು ಬ್ಯಾಕ್ಟೀರಿಯಾಸ್ ಇದೆ, ಎಲ್ಲ ಬ್ಯಾಕ್ಟೀರಿಯಾ ಕಾಣೋದಿಲ್ಲ, ಅದು ಫೀಲ್ ಕೂಡ ಆಗೋದಿಲ್ಲ ನಮ್ಗೊಂದ್ಸರಿ. ಕೋಲ್ಡ್ ಬಂದಾಗಲೇ ಓ ಬ್ಯಾಕ್ಟೀರಿಯಾ ಇತ್ತು ಅಂತ ಫೀಲ್ ಆಗುತ್ತೆ, ಅಷ್ಟರವರೆಗೂ ಫೀಲ್ ಕೂಡ ಆಗೋದಿಲ್ಲ. ಸೊ ಎಷ್ಟೊಂದು ವಿಷಯಗಳು
ನಮ್ಮ ಪರ್ಸೆಪ್ಷನ್, ನಾವು ಯಾವುದೇ ಒಂದು ಥರದ ಕೇಳೋಕ್ಕೂ ಆಗೋಲ್ಲ, ನೋಡೋಕ್ಕೂ ಆಗಲ್ಲ, ಸ್ಮೆಲ್ಲು ಮಾಡೋಕ್ಕಾಗಲ್ಲ, ಟೇಸ್ಟ್ ಮಾಡೋಕ್ಕಾಗಲ್ಲ, ಟಚ್ಚು ಮಾಡೋಕ್ಕಾಗಲ್ಲ. ಈ ಎಲ್ಲ 5 ವಿಷಯಗಳಿಗೆ ಮೀರಿ ಕೂಡ ಕೆಲವೊಂದು ವಿಷಯಗಳಿದೆ. ಅದು ಆಧ್ಯಾತ್ಮಿಕ ವಿಷಯಗಳು ಹಾಗೆ ಇರೋದು. ಸೊ ನಾನು ನನ್ನ ಭಗವಂತನ ತೋರಿಸು, ಆವಾಗಲೇ ನಾನು ನಂಬೋದು. ಅಂದರೆ ಗಾಳಿ ನೋಡಿದ್ರೆ ಮಾತ್ರ ನಂಬುತ್ತೀವ ನಾವು? ಗಾಳಿ ಇದೆ ಅಂತ ನಂಬುತ್ತೀವಿ. ಆಕ್ಸಿಜನ್ ನಾವೆಲ್ಲ ನೋಡಿದ್ದೀವ? ನೋಡಿಲ್ಲ ಅಲ್ಲ. ಓ, ಆಕ್ಸಿಜನ್ ಅಂತ ಒಂದಿದೆ ಅಂತ ಗೊತ್ತಾಗತ್ತೆ ನಮಗೆ. ಓ, ಮರದಿಂದ ಆಕ್ಸಿಜನ್ ಬರುತ್ತೆ ಅಂತ ಸೈಂಟಿಸ್ಟ್ ಕಂಡಿಡಿದ ಆಮೇಲೆ ಹೇಳ್ತಾರೆ. ನಾವೆಲ್ಲ ನೋಡಿದೀವ? ಇಲ್ಲ ಅಲ್ಲ. ಮತ್ತೆ ಹೆಂಗೆ ಅದನ್ನ ನಂಬ್ತೀವಿ? ಮರಗಳನ್ನೆಲ್ಲ ಕಡಿಬಾರ್ದಪ್ಪ, ಕಡಿದ್ರೆ ನಮ್ಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಅಂತ ಹೆಂಗೆ ನಂಬ್ತೀವಿ ನಾವು? ಸೈಂಟಿಸ್ಟ್ ಹೇಳಿದ್ರಿಂದ ನಂಬ್ತೀವಿ. ಅಂದ್ರೆ ಏನಕ್ಕೆ ನಂಬ್ತೀವಿ? ಸೈಂಟಿಸ್ಟ್ ಅಂದ್ರೆ ಒಬ್ರು ಅಥಾರಿಟಿ ಅಲ್ವಾ? ಆ ವಿಷಯದಲ್ಲಿ ಒಬ್ರು ಅಥಾರಿಟಿ ಹೇಳಿದ್ದನ್ನ ಕೇಳಿ ನಾವು ಅದನ್ನ ಕಂಟಿನ್ಯೂ ಫಾಲೋ ಮಾಡ್ತೇವೆ. ಅದಕ್ಕೆ ಹಾಗೆ ನೀವು ಎಷ್ಟೊಂದು ವಿಷಯಗಳು, ಆಧ್ಯಾತ್ಮಿಕ ವಿಷಯಗಳು ನಮ್ಮ ಕೈಲಿ ನೋಡಕ್ಕಾಗಲ್ಲ, ಆ ಒಂದು ಸೆನ್ಸ್ ಮಾಡಕ್ಕಾಗಲ್ಲ. ಹಾಗಿರುವಾಗ ಅದನ್ನ ಅಥಾರಿಟೇಟಿವ್ ಸೋರ್ಸ್ ಇಂದ ಕೇಳಬೇಕು. ಹಿಯರಿಂಗ್ ಅದು ಎಷ್ಟು ಮುಖ್ಯ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಕೇಳಬೇಕು ಅಂದ್ರೆ ಅಕ್ಸೆಪ್ಟಿಂಗ್ ಒಂದು ಹೈಯರ್ ಅಥಾರಿಟಿ ಮಾಡಿದಾಗ ಏನಾಗುತ್ತೆ, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಅದೊಂದು, ವಿ ಕ್ಯಾನ್ ಅಂದ್ರೆ ಆ ಒಂದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸೈಂಟಿಸ್ಟ್ ಹೇಳೋ, ಓ, ಮರಗಳನ್ನ ಕಡಿದ್ರೆ ಆಕ್ಸಿಜನ್ ಕಡಿಮೆ ಆಗುತ್ತೆ, ಆಕ್ಸಿಜನ್ ಕಡಿಮೆ ಆದ್ರೆ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಅದು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಓಕೆ, ಮನೆ ಅಕ್ಕಪಕ್ಕ ನಾವು ಮರಗಿಡಗಳನ್ನ ನೆಡ್ತೀವಿ, ಆವಾಗ ನಮಗೆ ಫ್ರೆಶ್ ಏರ್ ಬರುತ್ತೆ, ನಮಗೂ ವಿ ವಿಲ್ ಫೀಲ್ ದಟ್ ಹೆಲ್ತ್ ಫೀಲ್ ಮಾಡ್ತೀವಿ ಅಲ್ವಾ? ಆ ಥರ ಒಂದು ಅಥಾರಿಟಿ ಹೇಳೋ ವಿಷಯನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಆವಾಗ ಅದ್ರ ಬೆನಿಫಿಟ್ ಏನಿದೆ ನಮಗೆ ಕಾಣುತ್ತೆ. ಹಾಗೆ ಒಂದು ಸ್ಕ್ರಿಪ್ಚರ್ ಅಲ್ಲಿ ಅಥವಾ ಒಂದು ಗುರು ಹೇಳಿರೋ ವಿಷಯಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋದಾಗ, ಓಕೆ, ನೀವು ಈ ಥರ ಮಾಡಿದ್ರೆ ನಿಮಗೆ ಈ ಥರ ಶಾಂತಿ, ಸಂತೋಷ, ಸುಖ, ಭಗವಂತನ ಕೃಪೆ ಇದೆಲ್ಲ ನಿಮಗೆ ಕಾಣಿಸುತ್ತೆ ಅಂತ ಹೇಳುವಾಗ ಕೇಳಿ ಅದನ್ನ ಫಾಲೋ ಮಾಡಿದ್ರೆ ಅದೇ ಶಾಂತಿ, ಸುಖ, ಭಗವಂತನ ಕೃಪೆ ಎಲ್ಲದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋ ಆಪರ್ಚುನಿಟಿ ನಮಗೆ ಸಿಗತ್ತೆ. ರೈಟ್? ಅದನ್ನ ಈ ಫಸ್ಟ್ ವಿಷಯದಲ್ಲಿ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ಅದರಿಂದ ಅಬ್ಸಲ್ಯೂಟ್ ನೆಸೆಸಿಟಿ, ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕ ಗುರುಗಳಿಂದ, ಆಧ್ಯಾತ್ಮಿಕ ಪುಸ್ತಕಗಳಿಂದ ಕೇಳಿ ಈ ತರ ಒಂದು ವಿಷಯಗಳನ್ನ, ಈ ತರ ಒಂದು ಸತ್ಯಗಳನ್ನ ಕೇಳಿ ತಿಳ್ಕೊಂಡು ಮಾಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ವಿಷಯ. ಇದನ್ನ ಅವರೋಹಣ ಪಂಥ ಅಂತಾರೆ. ನಾಲೆಜ್ ಪಡೆಯೋದಕ್ಕೆ ಎರಡು ದಾರಿಗಳಿದೆ, ಆರೋಹಣ ಪಂಥ, ಅವರೋಹಣ ಪಂಥ ಅಂತ. ಆರೋಹಣ ಪಂಥ ಅಂದ್ರೆ ಏನು? ನಾನು ಒಂದು ವಿಷಯ ನೋಡಿದೆ, ಓಕೆ, ಇದೇನು ಎತ್ತ ಅಂತ ನಾನೇ ಕೂತ್ಕೊಂಡು ರಿಸರ್ಚ್ ಮಾಡ್ತಾ ಇರ್ತೀನಿ. ಓಕೆ, ರಿಸರ್ಚ್ ಮಾಡಿ 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 ತಿಳ್ಕೊತೀನಿ, ಓಕೆ, ಫೈನಲಿ ಗೊತ್ತಾಗುತ್ತೆ ನನಗೆ. ಅದು ಆರೋಹಣ ಪಂಥ. ಅವರೋಹಣ ಪಂಥ ಅಂದ್ರೆ ನನಗೆ ಈ ವಿಷಯ ಗೊತ್ತಿಲ್ವಾ, ಓಕೆ, ಯಾರು ಗೊತ್ತಿದ್ಯೋ ಅಥವಾ ಎಲ್ಲಿ ಗೊತ್ತಿದ್ಯೋ, ಯಾರ ಹತ್ರ ನಾಲೆಜ್ ಇದೆಯೋ ಅಲ್ಲಿ ಹೋಗಿ ಕೇಳ್ಬಿಡೋದು, ಅವ್ರು ಹೇಳ್ಬಿಡ್ತಾರೆ. ಎಕ್ಸಾಂಪಲ್, ಒಂದು 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 ಸಣ್ಣ ಇನ್ಸೆಕ್ಟ್ ಇದೆ. ಆ ಇನ್ಸೆಕ್ಟ್ ಎಲ್ಲಿಂದ ಬಂತು, ಹೇಗೆ ಬಂತು, ಎಷ್ಟು ದಿನ ಇರುತ್ತೆ, ಏನ್ ಮಾಡುತ್ತೆ ಅಂತ ತಿಳ್ಕೊಬೇಕಂದ್ರೆ ಆ ಆರೋಹಣ ಪಂಥ ಏನು? ಆ ಇನ್ಸೆಕ್ಟ್ ಅನ್ನು ನೋಡ್ತಾ ಇರೋದು, ಅದು ಎಲ್ಲಿ ಹೋಗುತ್ತೆ, ಏನ್ ಮಾಡುತ್ತೆ ಎಲ್ಲ ತಿಳ್ಕೊಂಡು ಎಷ್ಟು ದಿನ ಬದುಕಿದೆ, ಯಾವಾಗ ಸಾಯುತ್ತೆ ಎಲ್ಲ ನೋಡ್ಬೋದು ನಾನು. ದಟ್ ಇಸ್ ಕಾಲ್ಡ್ ಆರೋಹಣ ಪಂಥ. ನಾನೇ ಮಾಡ್ತಾ ಇದ್ದೀನಿ. ಇಲ್ವಾ ಅವರೋಹಣ ಪಂಥ, ಆ ಇನ್ಸೆಕ್ಟ್ ಎಲ್ಲಿದೆ, ಹೋಗು ಬುಕ್ ಹುಡುಕು, ಆ ಬುಕ್ಕಲ್ಲಿ ಆ ಇನ್ಸೆಕ್ಟ್ ಇದೇ ತರ ಕಾಣುತ್ತೆ, ಓ ಇದೇ ಇನ್ಸೆಕ್ಟ್, ಓ ಈ ಇನ್ಸೆಕ್ಟ್ ಹೆಸರು ಆಂಟ್ ಅಂತಾನಾ, ಓಕೆ, ಆ ಆಂಟ್ ಬಗ್ಗೆ ಎಲ್ಲ ಬರೆದಿರುತ್ತೆ ಆ ಬುಕ್ಕಲ್ಲಿ, ಈ ತರ ಇದೆ, ಈ ತರ ಇದೆ, 6 ಕಾಲ, ಅದು ಇದು, ಇಷ್ಟು ದಿನ ಬದುಕುತ್ತೆ ಎಲ್ಲ. ಅದು ಓದ್ಬಿಟ್ರೆ ಮುಗಿದೋಯ್ತು ನನಗೆ. ಆ ಬುಕ್ಕು ಇವಾಗ ಒಂದು ಅಥಾರಿಟೇಟಿವ್ ಸೋರ್ಸ್ ಇರಬೇಕು, ಅಂದ್ರೆ ಅದು ಕರೆಕ್ಟ್ ಆದ ಒಂದು ಬುಕ್ ಪಬ್ಲಿಕೇಶನ್ ಆಗಿರ್ಬೇಕು. ಅದು ಬುಕ್ ಪಬ್ಲಿಕೇಶನ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕೇ ಹೊರತು, ಅಷ್ಟು ಅಥಾರಿಟೇಟಿವ್ ಕರೆಕ್ಟ್ ಆಗಿದ್ರೆ ಸಾಕು, ಅಲ್ಲಿಂದ ಜ್ಞಾನನ ಡೈರೆಕ್ಟ್ ಆಗಿ ತಗೊಂಡ್ಬಿಟ್ರೆ ಸಾಕು. ಇದು ಅವರೋಹಣ ಪಂಥ. ಓಕೆ, ಸೊ ಕೃಷ್ಣ ಇಲ್ಲಿ ಏನ್ ಹೇಳ್ತಿದ್ರೆ, ಅವರೋಹಣ ಪಂಥ ಅನ್ನೋದು ಬೆಸ್ಟ್ ಆಧ್ಯಾತ್ಮಿಕ ವಿಷಯಗಳಿಗೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ಅಬೌಟ್ ಹಿಯರಿಂಗ್. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಶ್ಲೋಕ ಅಂದ್ರೆ ಶ್ಲೋಕ ನಂಬರ್ 3. ಓಕೆ, ಅದನ್ನ ಇವಾಗ ರಿಸೈಟ್ ಮಾಡೋಣ. ರಿಸೈಟ್ ಮಾಡಕ್ ಮುಂಚೆ ಅದರ ಅರ್ಥ ಏನು ಅಂದ್ರೆ, ಕೃಷ್ಣ ಏನ್ ಹೇಳ್ತಾರೆ, ಎಷ್ಟೋ ಸಾವಿರ ಮನುಷ್ಯರಲ್ಲಿ
ಒಂದು ಪರ್ಸನು ಓಕೆ ನಾನು ಲೈಫ್ನ ಉದ್ಧಾರ ಮಾಡ್ಕೋಬೇಕು, ಏನೋ ಏನೋ ಒಂದು ಬೆನಿಫಿಟ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾನೆ. ಸಾವಿರ ಸಾವಿರ ಜನಗಳಲ್ಲಿ ಒಂದು ಪರ್ಸನ್, ಒಂದೇ ಒಂದು ಪರ್ಸನ್ ಬಂದ್ಬಿಟ್ಟು ನಾನು ಲೈಫ್ನ ಏನೋ ಒಂದು ಲೈಫ್ ಅರ್ಥ ಏನು, ಏನಕ್ಕೆ ಬಂದೆ ಅಂತ ಪರ್ಫೆಕ್ಷನ್ ಹುಡುಕ್ತಾನೆ. ಆ ಥರ ಹುಡುಕೋ ಎಷ್ಟೋ ಜನರಲ್ಲಿ ಆ ಯಾರೋ ಒಬ್ರು, ಆ ಥರ ಹುಡುಗರು ಯಾರೋ ಅದ್ರಲ್ಲಿ ಒಬ್ರು ಮಾತ್ರನೇ ನನ್ನನ್ನ ನಿಜವಾಗಿ ಸತ್ಯವಾಗಿ ತಿಳ್ಕೊತಾರೆ ಅರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಾಸೆಸ್ ಎಷ್ಟು ಎಷ್ಟು ಲೈಕ್ ಇಟ್ ಇಸ್ ಲೈಕ್ ರೇರ್. ಎಷ್ಟೋ ಜನ ಯೂಟ್ಯೂಬ್ ನೋಡ್ತಾ ಇರ್ಬೋದು, ಆದ್ರೆ ಎಷ್ಟು ಜನ ಬಂದ್ಬಿಟ್ಟು ಆ ಭಗವದ್ಗೀತೆ ಬಗ್ಗೆ ನೋಡ್ತಾರೆ? ಎಲ್ಲೋ ಸಾವಿರದಲ್ಲಿ ಒಬ್ರು. ಎಷ್ಟೋ ಜನ ಸಾವಿರಾರು ಜನ ಭಗವದ್ಗೀತೆ ಬಗ್ಗೆ ನೋಡ್ತಾ ಇರ್ತಾರೆ, ಆದ್ರೆ ಎಷ್ಟು ಜನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾರೆ? ಆ ತರ ಜನರುಗಳು ಯಾರೋ ಒಬ್ರು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತದೆ ಈ ಶ್ಲೋಕದಲ್ಲಿ. ಓಕೆನಾ? ಅದನ್ನ ರಿಸೈಟ್ ಮಾಡೋಣ. Okay? ಮನುಷ್ಯಾನಾಂ ಮನುಷ್ಯಾನಾಂ ಸಹಸ್ರೇಷು ಸಹಸ್ರೇಷು ಕಶ್ಚಿದ್ ಕಶ್ಚಿತ್ ಯತತಿ ಸಿದ್ಧಯೇ ಯತತಿ ಸಿದ್ಧಯೇ ಯತತಾಂ ಅಪಿ ಯತತಾಮಪಿ ಸಿದ್ಧಾನಾಂ ಸಿದ್ಧಾನಾಂ ಕಶ್ಚಿನ್ ಮಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ವೇದಿ ತತ್ವತಃ. ಮನುಷ್ಯಾನಾಂ ಸಹಸ್ರೇಷು ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಕಶ್ಚಿನ್ಮಾಂ ವೇದಿ ತತತಃ ತತ್ವತಃ ಕಶ್ಚಿನ್ಮಮ ವೇದಿ ತತ್ವತಃ. ಅಂದ್ರೆ ಸಹಸ್ರೇಷು ಸಹಸ್ರ ಮನುಷ್ಯರಲ್ಲಿ ಯಾರೋ ಒಬ್ಬ ಸಿದ್ಧಿಯನ್ನು ಪಡೆಯಕ್ಕೆ ಟ್ರೈ ಮಾಡ್ತಾನೆ, ಪರ್ಫೆಕ್ಷನ್ ಟ್ರೈ. ಆ ಥರ ಯತತಾಮಪಿ ಸಿದ್ಧಾನ, ಆ ಥರ ಪರ್ಫೆಕ್ಷನ್ ಹುಡುಕೋರಲ್ಲಿ ಮಾಂ ವೇತ್ತಿ ತತ್ವತಃ, ನಿಜವಾಗಲೂ ನನ್ನ ತಿಳ್ಕೊಳ್ಳೋದು ಯಾರೋ ಒಬ್ಬನು ಹೇಳಿ ಹೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಆಕ್ರೋನಿಮ್ ಬಗ್ಗೆ ಹೋಗೋಣ. ಹೆಚ್ಚಾಯಿತು, ಇವಾಗ ಈ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ. ಕೃಷ್ಣ